ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿನ ಸೋಲ್ಸೋಕೆ ಜಿ ಪಿ ಪಾಟೀಲ್ ಭಾರ್ಗವಿಗೆ ಕೆಟ್ಟಾನೆ ತೋಡ್ಬಿಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ತೋಡಿರೋ ಕೆಟ್ಟಾಗೆ ಬೀಳ್ತಾಳ ಇಲ್ವಾ, ಏನಾಯಿತು, ಏನು ಕತೆ, ಕೋರ್ಟಿಗೆ ಹೋದ್ಲಾ ಇಲ್ವಾ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಬಂದು ಭಾರ್ಗವಿಗೆ ಪೆನ್ ಡ್ರೈವನ್ನು ಕೊಟ್ಟು ಹುಷಾರಾಗಿಟ್ಕೊಡಿ, 2 ದಿನ ಇದೆ ಕೋರ್ಟ್ಗೆ, ಈ ಒಂದು ಪೆನ್ ಡ್ರೈವನ್ನು ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ನಿಮ್ಮ ಫೇವ್ರೇಟ್ ಲಾಯರ್ ಬಿಟ್ಟು ನನ್ನ ಪರ ನಂತರೋದು ತುಂಬಾ ಖುಷಿ ಆಗುತ್ತೆ ಅಂತ ಕೂಡ ಭಾರ್ಗವಿ ಹೇಳ್ತಾರೆ. ಅತ್ತ ಕಡೆ ವೃಂದ ತನ್ನ ಅಮ್ಮ ಫೋನಲ್ಲಿ ಇರಬೇಕಿದ್ರೇ ತನ್ನ ಕುಟುಂಬದ ಬಗ್ಗೆ, ತನ್ನ ಅಮ್ಮನ ಬಗ್ಗೆ ಇಲ್ಲಿ ಜಿ ಪಿ ಪಾಟೀಲ್ ಹತ್ರ ಅವ್ರಿಗೆ ದುರಾಸೆ ಜಾಸ್ತಿ, ಸ್ಲಮ್ಮಲ್ಲಿರೋ ಜನ ಹಾಗೆ ಹೀಗೆ ಅಂತ ಮಾತಾಡಿ ಸೈಟ್ ಕೊಡಿಸೋದ್ರ ಬಗ್ಗೆ ಮಾತಾಡ್ತಾರೆ. ಬಟ್ ವೃಂದ ಗೊತ್ತಾಗೋದಿಲ್ಲ ಅಮ್ಮ ಕೇಳಿಸ್ಕೊಂಡಿದ್ದಾರೆ ಅಂತ. ಅಮ್ಮ ಕುಸ್ತು ಹೋಗ್ಬಿಡ್ತಾರೆ. ತನ್ನ ಮಗಳ ನೀಚ ರೂಪವನ್ನು ಕಂಡು ಆಕೆಗೆ ತುಂಬಾ ನೋವಾಗುತ್ತೆ. ಆದರೆ ವೃಂದ ಮಾತ್ರ ಇಲ್ಲಿ ಬೇರೆದೇ ನಾಟಕ ಮಾಡ್ತಿದ್ದಾಳೆ. ಅಮ್ಮಂಗೆ ಕಾಲ್ ಮಾಡಿ, ಅಮ್ಮ ನಂಗೆ ಮರ್ಯಾದೆ ಇಲ್ಲ ಅಮ್ಮ, ನನ್ನ ಸಂಸಾರ ಹಾಳಾಗ್ತದೆ ಅಮ್ಮ, ಆ ಒಂದು ಪೆನ್ ಡ್ರೈವನ್ನು ಹುಡುಕಿ ತಂದುಕೊಟ್ಬಿಡಮ್ಮ, ಜೊತೆಗೆ ನಾನು ನಿಮ್ಮ ಹೆಸರಿಗೆ ಒಂದು ಮನೆ ಬರೀತೀನಿ, ನನ್ನ ಹೆಸರು ಮನೆನ ನಿನ್ನ ಹೆಸ್ರಿಗೆ ಬರ್ತಿರ್ತೀನಿ, ಮನೆಯವರು ಗೊತ್ತಾಗಬಾರ್ದು ಅಂತೆಲ್ಲ ಮಾತಾಡಿದಾಗ ಇಲ್ಲಿ ಅಮ್ಮ ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ. ನಂತರ ಭಾರ್ಗವಿ ಮತ್ತು ಅವ್ರ ತಂದೆ ಹತ್ರ ಬಂದಿದ್ದೆ, ನಾನು ತಪ್ಪು ಮಾಡಿದ್ದೀನಿ, ಇವಾಗ ನಂಗೆ ಅರ್ಥ ಆಗಿದೆ, ಮಕ್ಳಿಗೆ ಒಳ್ಳೇದಾಗಬೇಕು ಅಂತ ಇಷ್ಟೆಲ್ಲ ಮಾಡಿದೆ, ಆದರೆ ಭಾರ್ಗವಿಗೆ ಇಷ್ಟು ತೊಂದರೆ ಮಾಡಿದೆ ಅಂತ ನಾನು ಅನ್ನಿಸ್ಲಿಲ್ಲ, ಇನ್ಮುಂದೆ ನಾನು ತೊಂದರೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಫೈನಲಿ ಭಾರ್ಗವಿ ಅರ್ಜುನ್ ಜೊತೆ ಮನೆಗೆ ಬರ್ತಿದ್ದಾಗೆ ಅರ್ಜುನ್ ನಾನು ನೋಡಿದ್ದೆ ಅಮ್ಮ, ಈ ಹುಡುಗನ ಎಲ್ಲೋ ನೋಡಿದ್ದೀನಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಭಾರ್ಗವಿ ಹತ್ರ ನೀನು ಆ ಹುಡುಗನ ಇಷ್ಟಪಡ್ತಿದ್ರೆ ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ ಅಂತಾರೆ. ನನಗೆ ಪ್ರೀತಿಗೆಲ್ಲ ಸಮಯನೇ ಇಲ್ಲ ಅಂತ ಹೇಳಿ ಭಾರ್ಗವಿ ಹೇಳಿಬಿಡ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಕೋರ್ಟ್ಗೆ ಹೋಗಬೇಕು, ಸಂಧ್ಯಾ ಜೊತೆ ಕೋರ್ಟ್ಗೆ ಹೋಗ್ತಿದ್ದಾಳೆ. ಆದರೆ ಹೋಗ್ತಿರೋ ಆದಿಲಿ ಒಂದು ಆಕ್ಸಿಡೆಂಟ್ ಆಗತ್ತೆ. ಆ ತಾತನ ಕಾಪಾಡ್ಕೊಳ್ಳೋಕೆ ಹೋದಂತಹ ಇಲ್ಲಿ ಭಾರ್ಗವಿ ತನ್ನ ಹತ್ರ ಇರೋ ಪೆನ್ ಡ್ರೈವನ್ನು ಕಳ್ಕೊಬೇಕಾಗುತ್ತೆ. ಬಿಕಾಸ್ ಇದೆಲ್ಲವೂ ಕೂಡ ಜಿ ಪಿ ಪಾಟೀಲ್ ಮಾಡಿರೋ ಪ್ಲ್ಯಾನ್ ಆಗಿದೆ. ಆ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೂ ಮುನ್ನ ಭಾರ್ಗವಿ ಕಣ್ಣಿಗೆ ಖಾರದ ಪುಡಿ ಹಾಕಿದ್ದೆ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ತದನಂತರ ಜಿ ಪಿ ಪಾಟೀಲ್ ಕೋರ್ಟಲ್ಲಿ ಭಾರ್ಗವಿಗೋಸ್ಕರ ಕಾಯ್ತು. ಹಾಗಿದ್ರೆ ಈ ಬಾರಿ ಕೂಡ ಭಾರ್ಗವಿ ಕೋರ್ಟ್ಗೆ ಅಟೆಂಡ್ ಆಗೋದಿಲ್ವಾ, ಏನಾಗುತ್ತೆ? ಫೈನಲಿ ಭಾರ್ಗವಿ ಕೋರ್ಟಿಗೆ ಬಂದೇ ಬರ್ತಾಳೆ. ಜಿ ಪಿ ಪಾಟೀಲ್ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಇಲ್ಲಿ ಜಿ ಪಿ ಪಾಟೀಲ್ ಭಾರ್ಗವಿ ಬರಬಾರ್ದು ಅಂತ ಏನೆಲ್ಲ ರಣತಂತ್ರವನ್ನು ರೂಪಿಸಿದ್ರು, ಚಕ್ರವ್ಯೂಹವನ್ನು ರಚಿಸಿದ್ರು, ಆದರೆ ಎಲ್ಲವನ್ನ ಕೂಡ ಭೇದಿಸಿ ಭಾರ್ಗವಿ ಕೋರ್ಟಿಗೆ ಅಟೆಂಡ್ ಆಗ್ತಿದ್ದಾಗ ಅವರ ಸೋಲು ನಿಶ್ಚಯವಾಗ್ತದೆ. ಹಾಗಾದರೆ ಫಸ್ಟ್ ಟೈಮ್ ಭಾರ್ಗವಿ ಮುಂದೆ ಸೋಲೋಕೆ ರೆಡಿ ಆಗಬೇಕಾಗಿದೆ ಜಿ ಪಿ ಪಾಟೀಲ್. ಹಾಗಾದರೆ ಇಲ್ಲಿ ಅರ್ಜುನ್ ಕೊಂಡ್ರಂತಹ ಪೆನ್ ಡ್ರೈವಲ್ಲಿ ಏನಿದೆ, ಪೆನ್ ಡ್ರೈವ್ ಸತ್ಯ ಕೋರ್ಟ್ ಮುಂದೆ ಬೈಲಾಗ್ತಿದೆಯಾ, ಏನಾಗುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಚ್ ಮಾಡೋದನ್ನು ಮರಿಬೇಡಿ.